ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಜಾತಿ ಗಣತಿ ಈಗಾಗಲೇ ಜೋರು ಹಿಡಿತಾ ಇದೆ. ಕೇಂದ್ರ ಸರ್ಕಾರ ಸಹಿತ ಇಲ್ಲಿವರೆಗೆ ವಿಶೇಷವಾಗಿ ಜಾತಿ ಗಣತಿಯಿಂದ ದೂರ ಉಳಿತಿದ್ದಂಥ BJP ಈಗ ಜಾತಿ ಗಣತಿ ಅನಿವಾರ್ಯ ಅನ್ನೋ ಹಂತಕ್ಕೆ ಬಂದಿದ್ದು. ಕಾರಣ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ಸು ಅಥವಾ ವಿರೋಧ ಪಕ್ಷಗಳು, ಇದರಲ್ಲಿ ಎರಡು ಮಾತು ಇಲ್ಲ. ಇನ್ನು ಇದನ್ನು ಜಾತಿ ಗಣತಿ ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈಗ ಅನಿವಾರ್ಯವಾಗಿ ಇವತ್ತು ಕರ್ನಾಟಕದ ಮಟ್ಟಿಗಂತೂ ಇಲ್ಲಿವರೆಗೆ ವೀರಶೈವ ಲಿಂಗಾಯತ್ ಇಬ್ಬರು ಒಂದು ಹಾಕ್ಕೊಂಡು ಏನೋ ಅಧಿಕಾರ ಹಿಡ್ಕೊಳ್ತಾ ಬರ್ತಾಯಿದ್ರು. ಮತ್ತು ಇಲ್ಲಿವರೆಗೆ ಆದಂಥ ಮುಖ್ಯಮಂತ್ರಿಗಳನ್ನ ಇನ್ನುಳಿದ ಅಧಿಕಾರಿಗಳನ್ನ ಗಮನಿಸಿದಾಗ ಸಹಜವಾಗಿದ್ದು ಒಂದು ಡಾಮಿನೆನ್ಸಿ, ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಮತ್ತು ದಕ್ಷಿಣದಲ್ಲಂತೂ ಒಕ್ಕಲಿಗರು ಈ ಆಡಳಿತ ಮಾಡ್ತಾ ಬಂದರು. ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ, ಈ ಜಾತಿ ಗಣತಿ ಅಂದಾಗೆ 85% ಹೆಚ್ಚು ಕಡಿಮೆ OBC, ದಲಿತ, ಆದಿವಾಸಿ, ಮೈನಾರಿಟಿ ಇವರೆಲ್ಲ ಒಂದಾಗೋದ್ರಿಂದ 85% ಅವ್ರು ಒಂದಾದರೆ ನಮ್ಮ ಅಧಿಕಾರ ಉಳಿಲಿಕ್ಕಿಲ್ಲ ಅನ್ನೋ ಭಯ ಸಹಜ ಕಾಣಲಿಕ್ಕತ್ತದೆ ಎಲ್ಲರಿಗೂ. ಅದಕ್ಕೆ ಕಾಂತರಾಜ್ ವರದಿಯನ್ನು ಹೆಚ್ಚು ಕಡಿಮೆ ಈಗ ಬದಿಗೆ ಸರಿಸಿದ್ದಾರೆ. ಮೂಲ ಗುಂಪಾಗಿದೆ. ಆ ಮಾತು ಸತ್ಯನ, ಸುಳ್ಳೇನಲ್ಲ. ಸರಿಯಾಗಿ ಸರ್ವೆ ಆಗಿಲ್ಲ, ಹಾಗೆ ಇವತ್ತು ಅದು ಈಗ ಅನಿವಾರ್ಯ ಆಗಿದೆ, ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪ್ರಸಂಗ ಇದ್ದಾಗ ಅನಿವಾರ್ಯವಾಗಿ ಇವತ್ತು ವೀರಶೈವರು ಮತ್ತು ಲಿಂಗಾಯತರು ಒಂದಾಗೋಣ ಅಧಿಕಾರಕ್ಕಾಗಿ ಅನ್ನುವಂಥ ಮಾತನ್ನು ವೀರಶೈವರು ಮೇಲೆ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಬಸವ ಅನುಯಾಯಿಗಳು ಒಪ್ತಾ ಇಲ್ಲ. ನಮ್ಮ ಬಸವಣ್ಣವ್ರಿಗೂ ನಾವು ಏನಪ್ಪ ಅಂತಂದ್ರೆ ಲಿಂಗಾಯತ ಧರ್ಮ, ಅದರಲ್ಲಿ ಸ್ವಲ್ಪ ಜಾತಿಗಳಿದ್ದಾವೆ, ಅವ್ರು ನಾವು ಕೊಡ್ಕೊಂಡು ಹೋಗ್ತೀವಿ, ನಮಗೆ ಎಂಟರ್ಟೈನ್ ಬೇಕಾಗಿಲ್ಲ